ದಿನದ ವಿಧಾನಸಭೆ ಕಲಾಪ ಪ್ರತಿಪಕ್ಷಗಳ ಪ್ರತಿಭಟನೆಗೆ ಬಲಿಯಾಯಿತು. ಅಬಕಾರಿ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳು ಹಿಡಿದ ಪಟ್ಟು ಬಿಡಲಿಲ್ಲ. ಇತ್ತ ಸರ್ಕಾರವೂ ಜಗ್ಗಲಿಲ್ಲ. ಕಲಾಪ ಪ್ರಾರಂಭದಿಂದ ಕೊನೆಯವರೆಗೂ ಸದ್ದು ಗದ್ದಲ ಜೋರಾಯಿತು. ಅನಿರ್ದಿಷ್ಟಾವಧಿಗೆ ಸ್ಪೀಕರ್ ಕಲಾಪವನ್ನ ಮುಂದೂಡಬೇಕಾಯಿತು. ಆದರೆ ಶಿವಲಿಂಗೇಗೌಡರ ಬೈಗುಳ ಮಾತ್ರ ನಿನ್ನೆಯ ಕಲಾಪದಲ್ಲಿ ಹೈಲೈಟ್ಸ್ ಆಗಿತ್ತು. ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮರ್ಯಾದೆ ಸಿಕ್ಕು ಸಿವಾಸು ಏನೂ ಇಲ್ಲ ಈ ಬಿಜೆಪಿಯವರಿಗೆ. ವಿರೋಧ ಪಕ್ಷಕ್ಕೆ ಹಾಕಿದಿರ ನೀವು. ಕೆಟ್ಟ ಆರ್ಎಸ್ನವರಿಗೆ ಧಿಕ್ಕಾರ. ಇವನು ಭ್ರಷ್ಟ ಇವನು. ವಿಶೇಷ ಅಧಿವೇಶನದಲ್ಲಿ ಅರಸೀಕೆರೆ ಶಾಸಕ ಅಬ್ಬರ. ಸದನದಲ್ಲಿ ಶಾಸಕ ಶಿವಲಿಂಗೇಗೌಡರ ಮಾತಿ ಹೈಲೈಟ್ಸ್. ಇನ್ನು ಕೊನೆಯ ದಿನದ ಕಲಾಪದಲ್ಲಿ ಹೈಲೈಟ್ಸ್ ಆಗಿದ್ದೇ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡರ ಆರ್ಭಟದ ಮಾತು. ಪದೇ ಪದೇ ತಮ್ಮ ಮಾತಿಗೆ ಅಡ್ಡಪಡಿಸುತ್ತಿದ್ದ ಬಿಜೆಪಿ ಶಾಸಕರನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು ಗೌಡ್ರು. ಏಕವಚನದಲ್ಲಿಯೇ ಬಿಜೆಪಿ ಶಾಸಕ ವೇದವ್ಯಾಸ ಕಾಮತ್ ಹಾಗೂ ಶರಣು ಸಲಗಾರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ನಿಮಗೆ ಮಾನ ಮರ್ಯಾದೆ ಇದೆಯಾ? ನಿಮಗೆ ಯೋಗ್ಯತೆಗಿಷ್ಟು ಬೆಂಕಿ ಹಾಕ. ನಿಮಗೆ ನಾಚಿಕೆ ಆಗಬೇಕು. RSS ಇಂದ ಬಂದವರು ನೀವು. ನಿಮಗೆ ಮಾನ ಮರ್ಯಾದೆ ಇದೆಯೇನ್ರಿ ಅಂತ ಏರು ಧ್ವನಿಯಲ್ಲಿ ಆಕ್ರೋಶವನ್ನ ಹೊರಹಾಕಿದ್ರು. ಮಾನ ಮರ್ಯಾದೆ ಸಿಕ್ಕು ಸಿವಾಸು ಏನೂ ಇಲ್ಲ ಈ ಬಿಜೆಪಿಯವರಿಗೆ. ಮಾನ್ಯ ಅಧ್ಯಕ್ಷರೇ, ನಿಮಗೆ ಮಾನ ಮರ್ಯಾದೆ ಯಾವನ ಒಬ್ಬನ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡ್ತಿರಲ್ಲ. ನಿಮ್ಗೇನು ಏನು ಯಾವನ್ರಿ ನಿಮ್ಮನ್ನೆಲ್ಲ ನಾಯಕತ್ವ ಅಂದನು? ವಿರೋಧ ಪಕ್ಷ ಲಾಯಕ ನೀವು? ವಿರೋಧ ಪಕ್ಷಕ್ಕೆ ಲಾಯಕಿದ್ದೀರಾ ನೀವು? ಇನ್ನು ಇದೇನು ಕ್ಯಾಮೆರಾ ಡ್ಯಾನ್ಸ್ ಬಾರ್ ಮಾಡಿಕೊಂಡ್ರ? ರಾಜ್ಯಪಾಲರು ಕಾನೂನು ಜಾರಿಗೆ ಕೊಡಬೇಕಿತ್ತು. ಆಗ ನಿಮ್ಮ ಆಟವನ್ನೆಲ್ಲ ನಾವು ಬಂದ್ ಮಾಡ್ತಿದ್ವಿ ಅಂತ ದ್ವೇಷ ಭಾಷಣ ಕಾಯ್ದೆಯ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ನನ್ನನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಿದ್ದೀರಾ? ನಾನು ಯಾವುದಕ್ಕೂ ಹೆದರೋದಿಲ್ಲ. ನಿಮ್ಮಂಥ ನಾಯಿಗಳಿಗೆ ನಾನು ಕೇರ್ ಮಾಡಲ್ಲ ಅಂತ ಕುಟುಕಿದ್ರು. ಶಿವಲಿಂಗೇಗೌಡರ ಆರ್ಭಟದ ಮಧ್ಯೆ ಬಿಜೆಪಿ ಶಾಸಕರು ಪ್ರತಿಭಟನೆ ನಿರಂತರವಾಗಿ ಮಾಡಿದ್ರು. ಏನ್ ಮಾಡ್ತೀಯಾ? ಕಾನೂನ ರಾಜ್ಯಪಾಲರು ತಡೆ ಹಿಡಿದ್ರು. ಇಲ್ಲ ಅಂದ್ರೆ ನಿಮ್ಗೆಲ್ಲ ಗತಿ ಕಾಣಿಸ್ತದೆ. ಆ ರಾಜ್ಯಪಾಲರು ಜಾರಿ ಕೊಡ್ಬೇಕಾಯ್ತಾ ಕಾನೂನ? ಗೊತ್ತಾಗೋದು ಮಾನ ಮರ್ಯಾದಿಲ್ಲ ನಿಮಗೆ. ಇನ್ನು RSS ವಿಚಾರ ಮತ್ತೆ ಸದನದಲ್ಲಿ ಪ್ರಸ್ತಾಪ ಆಯಿತು. ಪದೇ ಪದೇ ಶಿವಲಿಂಗೇಗೌಡರನ್ನ ಕೆಣಕ್ತಿದ್ದ ಬಿಜೆಪಿ ಶಾಸಕರು ಧರಣಿ ವೇಳೆಯೇ ಡ್ಯಾನ್ಸ್ ಮಾಡ್ತಿದ್ದ ವೇದವ್ಯಾಸ ಕಾಮತ್. ಈ ವೇಳೆ ರೊಚ್ಚಿಗೆದ್ದ ಶಿವಲಿಂಗೇಗೌಡ, ಇವನು ಯಾವನೋ RSSನವನು ಮಂಗಳೂರಿನಿಂದ ಬಂದಿದ್ದಾನೆ, ಇನ್ನೊಬ್ಬ ಚಿಂಚೋಳಿಯಲ್ಲಿ ಹೆಂಡತಿ ತಹಶೀಲ್ದಾರ್ ಮಾಡಿ ದುಡ್ಡು ಹೊಡೆಯುತ್ತಿದ್ದಾನೆ ಅಂತ ಆರೋಪಿಸಿದ್ರು. 80 ವರ್ಷದ ಇತಿಹಾಸದಲ್ಲಿ ನಾನು ಇಂಥದ್ದನ್ನ ನೋಡಿಲ್ಲ ಅಂತ ಶಿವಲಿಂಗೇಗೌಡ ಆಕ್ರೋಶವನ್ನು ಹೊರಹಾಕಿದ್ರು. ನಾನು 20 ವರ್ಷದಿಂದ ಸದನದಲ್ಲಿ ಇದ್ದೇನೆ, ಇಂತಹ ಕೆಟ್ಟ ಸಂಪ್ರದಾಯವನ್ನ ನೋಡಿಲ್ಲ ಅಂತ ಕಿಡಿಕಾರಿದ್ರು. ನಾನು 20 ವರ್ಷದಿಂದ ಈ ಸದನದಲ್ಲಿದ್ದೇನೆ. ಇಂಥ ಕೆಟ್ಟ ಪ್ರವೃತ್ತಿನ ನಾನು ನೋಡಿರ್ಲಿಲ್ಲ. ಯಾರೋ 3 ಜನ, ಒಬ್ಬ RSS ಈ ಮಂಗಳೂರಿನನು, ಇವನು ನಾನು ಮಾತಾಡಕ್ಕೆ ಎದ್ರು ಇದಾಗ್ತಾನೆ. ಇವನೊಬ್ಬ ಈ ತಹಸೀಲ್ದಾರ್ ಚಿಂಚೋಳಿಲಿ ಅವನ ಹೆಂಡತಿ ಬಿಟ್ಕೊಂಡು ದುಡ್ಡು ಹೊಡ್ಕೊಂಡು ಇಲ್ಲಿ ಬರ್ತಾನೆ. ಇವನು ಭ್ರಷ್ಟರಲ್ಲಿ ಭ್ರಷ್ಟ. ಇವನು ಭ್ರಷ್ಟರಲ್ಲಿ ಭ್ರಷ್ಟ. ಇವನು ಸರ್ಕಾರ, ಇವನು ಭ್ರಷ್ಟ. ಇವನು ಬಂದಿಲ್ಲಿ ಆಟ ಹಾಕಕ್ ಬಂದಿದ್ದಾನೆ. ಇನ್ನು ಮಧ್ಯಾಹ್ನ ಕಲಾಪ ಆರಂಭವಾಗುತ್ತಲೇ ಶಿವಲಿಂಗೇಗೌಡರ ಕ್ಷಮೆಗೆ ಬಿಜೆಪಿ ಶಾಸಕರು ಪಟ್ಟು ಹಿಡಿದರು. ನಮ್ಮ ಶಾಸಕರನ್ನ ವೈಯಕ್ತಿಕವಾಗಿ ನಿಂದಿಸಿದ್ದಾರೆ ಅಂತ ಆರೋಪಿಸಿದ್ರು. ಶಿವಲಿಂಗೇಗೌಡರು ಬೈದ ಪದಗಳನ್ನ ಕಡತದಿಂದ ತೆಗೆಸುವಂತೆ ಒತ್ತಾಯಿಸಿದ್ರು. ಈ ವೇಳೆ ನರೇಂದ್ರ ಸ್ವಾಮಿ ಅವರನ್ನ ಪ್ರಚೋದನೆ ಮಾಡಿದ್ದರಿಂದಲೇ ಅವರು ಆ ರೀತಿ ಮಾತನಾಡಬೇಕಾಯಿತು ಅಂತ ಸಮರ್ಥನೆಗೆ ನಿಂತು. ಇನ್ನು ನನ್ನನ್ನ ಕಾಯಿ ಕಳ್ಳ ಕೊಬ್ಬರಿ ಕಳ್ಳ ಅಂತ ಅಂದಿದ್ದೇಕೆ? ಅದಕ್ಕೆ ನಾನು ಆರತಿ ಮಾಡಿದ್ದೇನೆ ಅಂತ ಶಿವಲಿಂಗೇಗೌಡ ಮತ್ತೆ ಬಿಜೆಪಿ ಶಾಸಕರ ಮೇಲೆ ತಿರುಗಿ ಬಿದ್ರು. ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ಪ್ರಿಯಾಂಕರ್ಗೆ ಧ್ವನಿಗೂಡಿಸಿದ್ರು. ನಿನ್ನಂತ 100 ನಾಯಿಗಳು ಬಂದ್ರು ನಾನು ಎದುರಲ್ಲ. ನಾಯಿಗಳಿಗೆ ಕಡೆ ನೀವು. ಆ ನಾಯಿಗಳಿಗಾರ ಬುದ್ಧಿ ಇರುತ್ತೆ, ಅಷ್ಟು ಇಲ್ಲ ನಿಮಗೆ. ನೀವು ಹುಟ್ಟು ಅಯೋಗ್ಯರು. ಈ ಬಿಜೆಪಿ ಹಿಂಗೆ ಮಾಡಿ ತಾಳ ಹಾಕಿ ತಟ್ಟ ಹಾಕಿ ಈ ಅಧಿಕಾರಕ್ಕೆ ಬರಕ್ಕೆ ನಿಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ. ಇನ್ನು ಶಿವಲಿಂಗೇಗೌಡರ ಮಾತು ವಾಪಸ್ಗೆ ಬಿಜೆಪಿ ಆಗ್ರಹಿಸುವ ವೇಳೆ ನರೇಂದ್ರ ಸ್ವಾಮಿ ಜೋರು ಧ್ವನಿ ಎತ್ತಿದ್ರು. ಇದಕ್ಕೆ ಆಕ್ಷೇಪಿಸಿದ ಅಶೋಕ್, ನೀವು ಪಾರ್ಟಿಗೆ ಎಗರಿದವರು ಅಂತ ಕುಟುಕಿದ್ರು. ಇದರಿಂದ ರೊಚ್ಚಿಗೆದ ನರೇಂದ್ರ ಸ್ವಾಮಿ ಅಶೋಕ್ ಮೇಲೆ ಮುಗಿಬಿದ್ರು. ನಾವು ಬಂದಿದ್ದಕ್ಕೆ ನೀವು ಮಂತ್ರಿಯಾಗಿದ್ದು, ನಿಮ್ಮಿಂದ ನಮಗೆ ಲಾಭವಿಲ್ಲ ಅಂತ ಆಕ್ರೋಶವನ್ನು ಹೊರಹಾಕಿದ್ರು. ಈ ವೇಳೆ ನರೇಂದ್ರ ಸ್ವಾಮಿ ಬೆಂಬಲಕ್ಕೆ ಸಚಿವ ಶಿವರಾಜ್ ತಂಗಡಗಿ ಬಂದ್ರು. ಜೋರು ಧ್ವನಿಯಲ್ಲಿ ಅಶೋಕ್ ವಿರುದ್ಧ ತಿರುಗಿ ಬಿದ್ರು. ಈ ರೀತಿ
ಅದನ್ನ ತೆಗೆಸ್ರಿ, ಕಡತದಿಂದ ತೆಗೆಸ್ರಿ. 1 ಕೋಟಿಯಿಂದ 5 ಅವ್ರು ಕೋಟಿವರೆಗೆ unparliamentary word use ಮಾಡ್ತಿದ್ದಾರೆ. Okay. ಇನ್ನು ಮೊದಲು ಕಡತದಿಂದ ತೆಗೆಯಿರಿ ಅಂತ ಒತ್ತಾಯ ಹಾಕಿದ ಬಿಜೆಪಿ ನಂತರ ಯಾವುದೇ ಕಾರಣಕ್ಕೂ ಕಡತದಿಂದ ತೆಗೆಯಬೇಡಿ, ಶಿವಲಿಂಗೇಗೌಡರು ಆಡಿರುವ ಮಾತಿಗೆ ಕ್ಷಮೆ ಕೇಳಬೇಕು, ಇಲ್ಲ ಮುಂದಿನ ದಿನದಲ್ಲಿ ಇದೇ ಸಂಸ್ಕೃತಿಯನ್ನ ನಾವು ಸಹ ಮುಂದುವರಿಸುತ್ತೇವೆ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದರು. ಇನ್ನು ಎಷ್ಟೇ ಸಂಧಾನ ಮಾಡಕ್ಕೆ ಪ್ರಯತ್ನ ಪಟ್ಟರೂ ಬಿಜೆಪಿ ನಾಯಕರು ತಮ್ಮ ಪಟ್ಟು ಬಿಡಲಿಲ್ಲ. ನಿಮ್ಮಪ್ಪ ಶಿವಲಿಂಗೇಗೌಡರಿಗೆ ಯಾಕೆ ಏನು ಮಾಡ್ತಾ ಇದ್ದೀರಿ ನೀವು? ನಿಮ್ಮಪ್ಪ ಮನೆ ಅಧ್ಯಕ್ಷರೇ, ಅಲ್ಲಿ ನಿಮ್ಮಪ್ಪ. ಹೇಳಿ, ಅಲ್ಲಿ ನಿಮ್ಮ ಅಪೋಸಿಷನ್ ಲೀಡರ್ಗೆ ಹೇಳಿ. ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಅಯೋಗ್ಯ. ಒಟ್ಟಾರೆ ಮನರೇಗಾ ಕುರಿತು ಚರ್ಚೆ ಆಗಬೇಕಿದ್ದ ಕೊನೆಯ ದಿನ ಶಿವಲಿಂಗೇಗೌಡರ ಡೈಲಾಗ್ನಿಂದಾಗಿ ಗೊಂದಲ ಗದ್ದಲದಲ್ಲಿ ಕಳೆಯುವಂತಾಯಿತು. ಆದರೆ ಅರಸೀಕೆರೆಯ ಗೌಡರ ಡೈಲಾಗ್ ಇದೀಗ ಎಲ್ಲ ಕಡೆ ವೈರಲ್ ಆಗಿದ್ರು ಪದಗಳನ್ನ ಕಡತದಿಂದ ತೆಗೆಯದೆ ಹಾಗೆ ಉಳಿಸಿರೋದು ವಿಚಿತ್ರ ಮತ್ತು ವಿಶೇಷ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಬೆಂಗಳೂರು.